ಇವನು ಎದುರಿಗೆ ಓಡಾಡ್ತೀನಿ ಇನ್ನು ನೋಡಿ ಚೆನ್ನಾಗಿ ಹುರ್ಕಂಬ್ಲಿ. ಎದುರಿಗೆನೆ ಓಡಾಡ್ತಿರ್ತೀನಿ, ಎದುರಿಗೆ ಮಾತಾಡೋದು ಅದೆಲ್ಲ ಮಾಡ್ತೀನಿ. ನೋಡ್ಬೇಕು, ಚೆನ್ನಾಗಿ ಹೊಟ್ಟೆ ಹುರ್ಕೋಬೇಕು ಇವನು. ನಾನು ಮಾತಾಡ್ಸೋಕ್ಕೂ ಆಗಲ್ಲ, ನಾನೇನು ಮಾಡೋಕ್ಕಾಗಲ್ಲ. ಇನ್ನು ನೋಡ್ಲಿ ಅಂತಲೇ ಇವನು ಮುಂದೆ ಓಡಾಡ್ತೀನಿ, ಎದುರಿಗೇನೆ ಹೋಗ್ತೀನಿ. ನೋಡು ಬರ್ತಾ ಇದ್ದಾನೆ, ನಾನು ನೋಡಿ ಆ ಕಡೆ ತಿರ್ಕೊಂಡು ಹೋಗ್ತಾ ಇದ್ದಾನೆ, ಅವನ ಎದುರಿಗೆ ಹೋಗ್ತೀನಿ ಇನ್ನೂ. ಅವನಿನ್ನೂ ನಾನು ನೋಡ್ಲಿ. ಮತ್ತೆ ನಾನೇನಕ್ಕೆ ಸುಮ್ಮನಿರ್ತೀನಿ, ನಾನು ಸುಮ್ಮನಿರಲ್ಲ. ಇವನೆಂತ ನಮ್ಮದು ಗೊತ್ತಾದ್ಮೇಲೂ ಇವನಿಗೆ ಚೆನ್ನಾಗಿ ಉರಿಸ್ತೀನಿ ನಾನು. ಹೆಂಗೋ ಸದ್ಯ ಎಷ್ಟೊಂದು ಕುಡ್ಕ ಆಗ್ಬಿಟ್ಟವನೆ. ನಾನು ಮುಂಚೆಗೇನೆ ಅರ್ಥ ಮಾಡ್ಕೊಬಿಟ್ಟು ಸುಮ್ಮನಾಗ್ಬಿಟ್ಟೆ. ಹೆಂಗೋನೋ ನನ್ನ ಜೀವನ ಸರಿ ಆಯ್ತು, ಹೆಂಗೋ ಒಳ್ಳೆ ಗಂಡ ಸಿಕ್ಬಿಟ್ಟ, ಭುವನ್ ಅಂತ ಗಂಡನ ಪಡೆಯೋಕೆ ನಾನು ತುಂಬ ಪುಣ್ಯ ಮಾಡಿದ್ದೆ. ಹೋಗಿ ಇವನು ಮದುವೆ ಆಗೋ ಅಂಥದ್ದು ನನಗೇನು ಬಂದಿತ್ತು. ಅಯ್ಯೋ ಇವ್ನು ನೋಡ್ಬಿಟ್ರೆ ನಾನೇನು ನನ್ನ ಜೀವನ ನಾನು ಹಾಳು ಮಾಡ್ಕೊಂತಿದ್ನಲ್ಲಪ್ಪ, ನಮ್ಮಪ್ಪ ನಮ್ಮಮ್ಮ ಹೇಳಲಿಲ್ಲ ಅಂದಿದ್ರೆ ನನ್ನ ಜೀವನ ಹಾಳಾಗೋದಲ್ಲಪ್ಪ ಅಂತ ಅನ್ನಿಸ್ತೈತೆ. ಸುಮ್ಮನೆ ನನ್ನ ಜೀವನ ಹಾಳು ಮಾಡ್ಕೊಂತಿದ್ದೆ. ಇವತ್ತು ನನ್ನ ಜೀವನ ನನ್ನ ಬಾಳು ಬಂಗಾರ ಆಯಿತು. ಇನ್ಮೇಲಿಂದ ನಾನು ತುಂಬ ಸುಖವಾಗಿರ್ತೀನಿ. ಇಂಥವ್ನು ಕಟ್ಕೊಂಡು ನಾನು ಅಯ್ಯೋನ್ ಬೇಕಾಗಿತ್ತು. ಹಿಂಗೆ ಮಾಡ್ತಾ ಇದ್ದಾಳೆ ಇವಳು. ನಾನು ಯಾವ ಕಡೆ ನಾನು ಹೋಗ್ಲಿ ನನ್ನ ಎದುರಿಗೆ ನಗ್ತಾ ಅಲ್ಕಿಸ್ಕೊಂಡು ಹಿಂಗೆ ನಾನು ಮುಂದೆಲೇ ಬತ್ತಾಳೆ ನನಗೆ ಹೊಟ್ಟೆ ಉರ್ಸಕ್ಕಂತ. ಯಾಕೆ ಹಿಂಗೆ ಮಾಡ್ತಾ ಇದ್ದಾಳೆ ಇವಳು? ಅದೇ ಬೇಕಲ್ಲ ಮಾಡ್ತಾ ಇದ್ದಾಳೆ. ಯಾಕೆ ಹಿಂಗೆ ಮಾಡ್ತಾ ಇದ್ದಾಳೋ ಏನೋ. ಹೇಯ್ ಯಾಕೆ ನಿನಗೇನಾಯ್ತು? ಏನು ಅದೇ ಬೇಕಲ್ಲ? ನೀನೇನು ಆಟ ಆಡ್ತಾ ಇದೀಯಾ? ನೀನೇನು ಮಾಡ್ತಾ ಇದ್ದೀನಿ ಅಂತ ನಿನಗೆ ಗೊತ್ತಾ? ನೀನೇನು ಮಾಡ್ತಾ ಇದೀಯಾ ಅಂತೇಳಿ ಫಸ್ಟ್ ತಿಳ್ಕೊ. ಈಗ ನನಗೂ ನಿನಗೂ ಯಾವುದೇ ರೀತಿ ಸಂಬಂಧ ಇಲ್ಲ ಅಂದಮೇಲೆ ನೀನು ನನ್ನ ಎದುರಿಗೆ ಬರ್ಕೊಡ್ದು. ಏನು ಅದೇ ಬೇಕಲ್ಲ? ನಾನು ಯಾವ ಕಡೆ ಹೋದ್ರೂ ಆ ಕಡೆನೇ ಬರ್ತಾ ಇದೆಯಲ್ಲ. ನಾನು ನಿನ್ನ ಮರಿಬೇಕು ಹೆಂಗೆ ಅಂತ ಇದ್ರೂ ಬಂದು ನಾನು ಮುಂದೆ ಅಲ್ಕಿಸಿಯೋದು, ನಾನು ನೋಡೋದು, ಹಿಂಗೆಲ್ಲ ಏನು ಓವರಾಗಿ ಆಡ್ತಾ ಇದೀಯಾ? ಏನಕ್ಕೆ ಆಡ್ತಾ ಇದೀಯಾ ಹಿಂಗೆ? ನೀನಂತ ಕುಡ್ಕುನ್ನ ಅನ್ಯಾಯವಾಗಿ ಮದುವೆ ಆಗ್ಬಿಡ್ತಿದ್ನಲ್ಲಪ್ಪ. ಹೆಂಗೋ ನನ್ನ ಜೀವನ ಸರ್ ಮಾಡ್ಕೊಬಿಟ್ಟೆ. ಸುಮ್ಮನೆ ನಿನ್ನಂತ ಒಂದು ಮದುವೆ ಆಗ್ಬಿಟ್ಟು ನಾನು ಇವತ್ತು ಹಾಳಾಗ್ಬಿಡ್ತಿದ್ನಲ್ಲಪ್ಪ, ನನ್ನ ಜೀವನ ಹಾಳಾಗ್ತಿತ್ತಲ್ಲಪ್ಪ. ನಮ್ಮಪ್ಪ ನಮ್ಮಮ್ಮನ ಮಾತು ಕೇಳಲಿಲ್ಲ ಅಂದಿದ್ರೆ ನಾನು ಇವತ್ತು ಏನಾಗ್ತಿದ್ದೆ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಅದಕ್ಕೆ ನನ್ನ ಮದುವೆ ಬಾ ಅಂತ ಕರೆಯೋಣ ಅಂತ ಬಂದಿದ್ದೀನಿ. ನನ್ನ ಮದುವೆ ಐತೆ ಕಣೋ, ನನ್ನ ಮದುವೆ ಇನ್ನೊಂದು ವಾರ ಐತೆ. ಒಳ್ಳೆ ಹುಡುಗ ಸಿಕ್ಕಿದ್ದಾನೆ. ನಿನ್ನ ಮೇಲಿಂದ ನನ್ನ ನೋಡಿ ಹೊಟ್ಟೆ ಹುರ್ಕೋಬೇಕು ನೀನು. ನಾನು ಯಾಕೆ ನೀನು ನೋಡಿ ಹೊಟ್ಟೆ ಹುರ್ಕಮನ? ಹೋಗು, ಹೋಗು. ನಾನು ನೀಯತ್ತಾಗಿ ಪ್ರೀತಿ ಮಾಡಿದ್ದೀನಿ, ನಾನು ನೀಯತ್ತಾಗಿದ್ದೀನಿ. ನಾನು ಯಾವತ್ತು ನಾನು ನೀಯತ್ತಾಗೆ ಇರೋದು. ನಾನು ನಿನ್ನ ಥರ ಇದು ಮಾಡಿಲ್ಲ. ನಾನು ಯಾವುದೊಂದು ವಿಚಾರದಲ್ಲೇ ಆಗಿರ್ಬೋದು, ನಾನು ನಿನ್ನ ಥರ ನಾನು ಯಾವತ್ತೂ ಒಬ್ರಿಗೆ ಮೋಸ ಮಾಡಿಲ್ಲ. ನಾನು ನಿಯತ್ತಾಗಿ ಪ್ರೀತಿ ಮಾಡಿದ್ದೀನಿ, ಮರ್ತು ಬಿಡ್ತೀನಿ ನಾನು ನಿಯತ್ತಾಗಿ ಅಷ್ಟೇ. ನಾನೇನು ನಿನ್ನ ಸುದ್ದಿಗೆ ಬಂದಿಲ್ಲ, ನಾನು ನಿನ್ನ ಮಾತಾಡ್ಸಿಲ್ಲ, ನಿನ್ನ ನೋಡಿದ್ದೀನಿ ಹೊರ್ತು ನಾನು ನಿನ್ನ ಮಾತಾಡ್ಸಕ್ಕೆ ಹೋಗಿಲ್ಲ. ನೀನು ಅದೇ ಬೇಕಲ್ಲೂ ನನ್ನ ಕೆಣಕ್ತಾ ಇದೀಯಾ? ಅದೇ ಬೇಕಲ್ಲೂ ನೀನು ನನ್ನ ಕೆಣಕ್ತಾ ಇದೆಯಾ, ನನಗೆ ಗೊತ್ತು. ನಾನು ನೋಡ್ತಾ ಇದ್ದೀನಿ ಅವ್ನ ಪಾಡಿಗೆ. ಅವ್ನು ಸುಮ್ಮನಿದ್ರೆ ಅವ್ನೇನು ಒಂಥರ ಆಟ ಆಡಿಸ್ತಾ ಇದ್ದಾಳೆ. ಎಷ್ಟೋ ನಡೆಯುತ್ತೆ, ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ ಎಷ್ಟೋ ನಡೆಯುತ್ತೆ ಅಂತ. ಏನು ನಮ್ಮ ಅಣ್ಣನ ಏನು ಅಷ್ಟೋ ಕುಡಿತಾನೆ ಅಂತ ಏನು ಆಟ ಆಡಿಸೋದು? ನೆನ್ನೆಯಿಂದಲೂ ನೋಡ್ತಾ ಇದ್ದೀನಿ ಅವಳನ್ನ. ಯಾಕೋ ಒಂಥರ ಮಾಡ್ತಾ ಇದ್ದಾಳೆ. ನಮ್ಮ ಅಣ್ಣನ ಹತ್ರ ಹೆಂಗೆ ನಡ್ಕೊಂತ ಇದ್ದಾಳೆ. ಅಲ್ಲ ಇವಳಿಗೇನು ಬೇಕು? ಮದುವೆ ಆಗಲ್ವಾ? ಸುಮ್ಮನಿರ್ಬೇಕು. ಅವನ ಎದುರು ತೋರಿಸ್ಕೊಳ್ಳೋದು, ನಗು ಆಡೋದು, ಅವನೊಂಥರ ಇನ್ನೂ ಏನೋ ಇದು ಮಾಡೋದಂಗೆ ಮಾಡ್ತಾ ಇದ್ದಾಳೆ. ಯಾಕೆ ಹಿಂಗೆ ಮಾಡ್ತಾ ಇದ್ದಾಳೋ ಏನೋ. ನನ್ನ ಸುದ್ದಿ ಏನಾದರೂ ಬಂದರೆ ನಿನಗೇನಿಲ್ಲ. ಹೇಳಿರ್ಲಿಲ್ವಾ ಪೊಲೀಸ್ನವರು? ಸರಿಯಾಗಿ ಹೇಳವ್ರೆ ಆ ಹುಡುಗಿ ಸುದ್ದಿಗೆ ಹೋಗಿ ಕೊಡ್ದು ಅಂತ. ನನ್ನ ಸುದ್ದಿಗೆ ಏನಾದರೂ ಬಂದುಬಿಟ್ರೆ ನಿನಗೆ ಏನಿಲ್ಲ, ಬೆಂಡೆತ್ತಿ ಬೆಂಡಿಜಾಗ್ತಾರೆ. ನಾನೇನಾದರೂ ಮಾತಾಡ್ಸಿದ್ನ ನಿನ್ನ? ಮಾತಾಡ್ಸಿದ್ನ ಹೇಳು. ಆವಾಗಿಂದ ಬೆಳಗ್ಗೆಯಿಂದ ನೋಡ್ತಾ ಇದ್ದೀನಿ ನಿನ್ನ ಹೆಂಗೆ ಕೆಣಕ್ತಾ ಇದೀಯಾ ಅಂತ. ನಾನು ನೋಡಬೇಕು, ನಾನು ನೋಡಿ ಹೊಟ್ಟೆ ಹುರ್ಕೋಬೇಕು ಅಂತ ಎಷ್ಟು ಇದನ್ನು ಮಾಡ್ತಾ ಇದೀಯಾ? ನಾನು ಇನ್ಮೇಲಿಂದ ನಾನು ಹೆಂಗೋ ಇರ್ತೀನಿ ನನ್ನ ಪಾಡಿಗೆ. ನನ್ನ ಹಣೆ ಬರ್ದಾಗ ಇದ್ದಿದ್ದಾಗುತ್ತೆ. ನೀನೇನು ಅದನ್ನೆಲ್ಲ ಹೇಳ್ಸೋದು? ನೀನೇನು ಅನ್ನೋದು? ನೀನು ಭಾಳ ಇದು ಮಾಡ್ತಾ ಇದೆಯಾ ನೋಡು. ಎಷ್ಟೋ ನಡೆಯುತ್ತೆ ಅಂತ ನಾವು ಮಾತಾಡಬಾರ್ದು ಬಿಡು ಅಂತೇಳಿ ನಾವು ಸುಮ್ಮನಿದ್ದಂಗೆಲ್ಲ ಏನು ಕೆಣಕ್ತಾ ಇದೆಯಾ ನಮಗೆ? ಹಿಂಗೆ ಕೆಣಕಿದ್ರೆ ಯಾರು ಸುಮ್ಕಿರಲ್ಲ. ಅದೇನಾಗುತ್ತೋ ಆಗಲಿ ನೋಡೇ ಬಿಡೋಣ ಅಂತಾರೆ. ನನ್ನ ಪಾಡಿಗೆ ಅವ್ನು ಸುಮ್ಮನೆ ಇದ್ರೆ ಏನು ನಿಂದು? ಯಾಕೆ ಹಿಂಗೆ ಮಾಡ್ತೀಯಾ? ನಿನ್ನ ಪಾಡಿಗೆ ನೀನಿರೋ ಅವ್ನ ಪಾಡಿಗೆ ಅವನಿರ್ತಾನೆ. ಏನು ನಮ್ಮ ಅಣ್ಣನ ಮುಂದೆ ಏನು ನೀನು ತೋರಿಸ್ಕೊಂಬಕ್ಕಾಗಿ ಹಿಂಗೆಲ್ಲ ಮಾಡ್ತಾ ಇದೆಯಲ್ಲ ನೀನು? ಅವ್ನು ನಾನು ನೋಡ್ತಾ ಇರೋದು. ನಾನು ಭುವನ್ ಮಾತಾಡ್ತಾ ಇದ್ರೆ ನೋಡೋದು, ನೋಡಿಲ್ಲ ಅನ್ನಂಗೆ ಅಬ್ಸರ್ವ್ ಮಾಡೋದು, ಹಿಂಗೆಲ್ಲ ಮಾಡ್ತಾ ಇರ್ತಾನೆ. ಹೋಗಿ ಇವನು ಮದುವೆ ಆಗ್ತಿದ್ನಲ್ಲಪ್ಪ ಅಂತ ಹೇಳ್ತಾ ಇರೋದು. ನಾನು ಹೆಂಗೋ ನಮ್ಮ ಅಪ್ಪ ನಮ್ಮ ಅಮ್ಮನ ಮತ್ತೆ ಕೇಳಲಿಲ್ಲ ಅಂದ್ರೆ ಇವತ್ತು ನನ್ನ ಜೀವನ ಹಾಳಾಗೋದಲ್ಲಪ್ಪ ಅಂತ ಅನ್ನಿಸ್ತೈತೆ. ಆಗಿಲ್ಲ ತಾನೆ ಬಿಡು. ಇವಾಗ ನಿನ್ನ ಪಾಡಿಗೆ ನೀನು ಚೆನ್ನಾಗಿರೇ. ಇವತ್ತು ನಾನು ಕುಡಿತಾ ಇದ್ದೀನಿ, ನಾನು ಹಾಳಾಗ್ತಾ ಇದ್ದೀನಿ. ನಿನಗೇನು ಇದರಿಂದ ನಷ್ಟ ಏನಾಗುತ್ತೆ? ಏನಾಗಲ್ಲ ತಾನೆ. ನಿನ್ನ ಪಾಡಿಗೆ ನೀನು ಸುಮ್ಮನೆ ಇದ್ಬಿಡು. ನೀನು ಏನಕ್ಕೆ ಇವಾಗ ಹೇಳ್ತಾ ಇದೀಯಾ? ಕುಡಿದ್ರೆ ನನ್ನ ಜೀವನ ಹಾಳಾಗುತ್ತೆ, ನಾನು ಹಾಳಾಗ್ತೀನಿ, ನಿನಗೇನು ಬರೋ ಅಂತ ಲಾಭ ಇಲ್ಲ, ನಷ್ಟ ಇಲ್ಲ. ಸುಮ್ಮನಿರು. ಏನಕ್ಕೆ ಕೆಣಕ್ತಾ ಇದೆಯಾ? ನಾನು ಆ ಕಡೆ ಹೋದ್ರೆ ಆ ಕಡೆಗೆ ಬಂದು ನನ್ನ ಎದುರಿಗೆ ಏನು ನೋಡಲಿ ಅಂತ ತೋರಿಸ್ಕೊಳ್ಳೋದು, ನಗಾಡೋದು, ಹಿಂಗೆಲ್ಲ ಮಾಡ್ತಾ ಇದೆಯಾ? ತುಂಬ ಓವರಾಗಿ ಆಡ್ತಾ ಇದೆಯಾ. ತುಂಬ ಕೆಣಕಬೇಡ. ನನಗೆ ಟೆನ್ಷನ್ ಕೊಡ್ತಾ ಇದೆಯಾ ನೀನು. ಟೆನ್ಷನ್ ಕೊಡೋದು ಯಾಕೆ ಗೊತ್ತಾ? ಕುಡಿಲಿ, ಹಾಳಾಗ್ಲಿ, ಇವನು ಮದುವೆ ಆಗೋದು ಬೇಡ, ಇವನು ಹಿಂಗೆ ಇರಲಿ, ನನ್ನ ನೆನಪನಾಗ ಹಿಂಗೆ ಕೊರಗ್ತಾ ಇರಲಿ ಅಂತ ಇವಳು ಮಾಡ್ತಾ ಇರೋದು. ಇವಳು ಏನಾನ ಜಾಸ್ತಿ ಮಾತಾಡ್ಲಿ ಅವನು. ಏನಿಲ್ಲ,
ನಾನೇನು ಫೋನ್ ಮಾಡಿದ್ರೆ ಸಾಕು ಇವಾಗ ಬಂದ್ಬಿಟ್ಟು ನಿನ್ಗೇನಿಲ್ಲ ನನ್ನ ಮೇಲೆ ಜೋರ್ ಮಾಡಿದ್ರೆ ಅಷ್ಟೇ ನಿನ್ಗೆ ಐದಾವೆ. ನಾನು ಏನಾದರೂ ಮಾತಾಡ್ಸಿದ್ನಾ? ಕೆಣಕ್ದವಳು ನೀನೇ, ಮಾತಾಡಿಸ್ತಾ ಇರೋಳು ನೀನೇನೆ. ಎಲ್ಲ ಮಾತಾಡಿಸ್ಬಿಟ್ಟು ಇನ್ನೂ ಜೋರು ಮಾಡೋದಕ್ಕೆ ಬಂದಿದೀಯಾ? ಏಯ್ ಹೋಗಿ ಅತ್ತ ಅದು ಏನಾಗುತ್ತಾ ಆಗಲಿ ನೋಡೋಣ. ನನ್ನ ಪಾಡಿಗೆ ನಾನು ಸುಮ್ಮನೆ ಇದ್ದೀನಿ. ನಾನು ಕುಡಿದ್ರೆ ನಾನು ಹೊಟ್ಟೆಲಿ ಇಟ್ಕೊಂಡಿದ್ದೀನಿ. ನಾನೇನು ನೀನು ಬೈಯೋದಾಗಲಿ, ನಿನ್ನ ಬಾಯಿಗೆ ಬಂದಂಗೆ ಅನ್ನೋದಾಗಲಿ ಏನಾದರೂ ಮಾಡಿದ್ದು ನೀನು ಇಲ್ಲಿಗೆ ಬಂದಾಗಿಂದಲೂ ನಾನು ನಿನ್ನ ನೋಡ್ತಾ ಇದ್ದೀನಿ. ನೀನು ಭಾಳ ನನ್ನ ಕೆಣಕ್ತಾ ಇದೆಯಾ, ನನ್ನ ಮುಂದೆ ತೋರಿಸ್ಕೋಬೇಕು ಅನ್ನೋ ಥರ ತೋರಿಸ್ಕೊಂತ ಇದೆಯಾ. ನಿಲ್ಲೋಡು, ನೀನು ಎಷ್ಟ್ರಾಗಿರ್ಬೇಕು ಅಷ್ಟ್ರಾಗಿ ಇರೋದ್ ಕಲಿ. ಓವರಾಗ ಆಡ್ಬೇಡ. ಒಂದಲ್ಲ ಒಂದಿನ ನಿನಗೂ ಸರಿಯಾಗಿ ಗೊತ್ತಾಗುತ್ತೆ. ಇದು ನಿನಗೆ ಭಾಳ ಇನ್ನೂ ಮುಂದೈತೆ. ನನಗೆ ನೋಯಿಸಿದ್ ನನ್ನ ಮನ್ಸ ನಿನಗಂತೂ ಒಳ್ಳೇದಾಗಲ್ಲ. ನಾನು ನಿಯತ್ತಾಗೆ ಪ್ರೀತಿ ಮಾಡಿದ್ದೀನಿ ನಾನು ನಿನ್ನ. ನಾನು ಇವತ್ತು ಕುಡಿಯೋದು ಕಲ್ತಿದ್ದೆ ನಿನ್ನ ಇದರಿಂದಾನೆ. ನಿನ್ನಿಂದಾನೆ ನಾನು ಹಾಳಾಗಿರೋದು ಇವತ್ತು. ನನ್ನ ಹಾಳು ಮಾಡಿ ನೀನು ಉದ್ಧಾರ ಆಗ್ತೀನಿ ಅಂದ್ರೆ ಆಗು, ನೀನು ಚೆನ್ನಾಗಿರು. ನಾನು ಹಾಳಾಗೋದ್ರೂ ಹೋಗ್ತೀನಿ. ಯಾಕಲ್ಲ ಪಾಪ, ಏನಾಯ್ತಾ? ಯಾಕಮ್ಮ ಸರು ನೋಡಮ್ಮ, ಆ ಅಣ್ಣ ಇನ್ನ ಏನಂಗೇನೆ ಕೆಣಕ್ತಾಳೆ. ಎಷ್ಟೊಂದು ನಡೆಯುತ್ತೆ ಅಂತ ಹೇಳಿ ನಾನು ಎಷ್ಟೋ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ನಾನು ಹೇಳಿರೋದು ನಡೆಯುತ್ತೆ ಅಂತೇಳಿ ಆ ಅಣ್ಣನ ಎದುರಿಗೆ ಆಗ್ಲೆಲ್ಲ ಬರೋದು, ಮಾತಾಡೋದು, ನಗಾಡೋದು ಹಿಂಗೆಲ್ಲ ಮಾಡಿ ಅವ್ನ ಪಾಪ ಅವ್ನ ಪಾಡಿಗೆ ಅವ್ನು ಸುಮ್ಮನೆ ಹೋಗ್ತಾ ಇದ್ದಾನೆ. ಅವನ ಎದುರಿಗೆಲ್ಲ ಬತ್ತಾಳೆ ಆಗ್ಲಲ್ಲ. ಅದು ಯಾಕಂಗೆ ಬತ್ತಾ ಇದ್ದಾಳೋ ಏನೋ. ಅದಕ್ಕೆ ಅವನು ನೋಡಿ ನನಗೆ ನೀನು ಎದುರಿಸ್ಬೇಡ, ನೀನು ಜಾಸ್ತಿನಾ ಅಂತ ಹೇಳ್ತಾ ಇದ್ದಾನೆ. ಅದೇ ಬೇಕಲ್ಲು. ಅಲ್ಲ ಗೊತ್ತಾಗಲ್ವಾ ಇವಳಿಗೆ? ಕೆಣಕ್ತಾಳಲ್ಲ, ಬಂದು ಸುಮ್ಮನೆ ಇರೋಕ್ಕಾಗಲ್ವಾ? ನಮ್ಮ ಪಾಡಿಗೆ ನಾವು ಇದ್ದೀವಿ. ಏನು ಬೇಕಮ್ಮ ಇವಳಿಗೆ? ಪಾಪ ನೀನು ಯಾವ ಕುಡಿಯೋದು ಕಲ್ಕೊಂಡು ಅದಕ್ಕೆ ಇವಳು ಇಷ್ಟು ಸಾದ್ರ ತಗೊಂಡು ಹಿಂಗೆ ಮಾಡ್ತಾ ಇರೋದು. ಇಂಥವ್ರ ಎದುರಿಗೆಲ್ಲ ನಾ ಚೆನ್ನಾಗಿ ಬದುಕಿ ಬಾಳಿ ತೋರಿಸ್ಬೇಕಣ್ಣ. ನೀನು ಚೆನ್ನಾಗಿ ತೋರಿಸ್ಬೇಕು, ಹಂಗಾದ್ರೆ ಮತ್ತೆ ಗೊತ್ತಾಗೋದು. ಇಂಥವ್ರ ಎದುರಿಗೆಲ್ಲ ಚೆನ್ನಾಗಿರ್ಬೇಕು ನೀನು. ಇವನು ಚೆನ್ನಾಗಿರ್ತಾನೆ. ಇವನು ನನ್ನ ಕಣ್ಣೆದುರಿಗೆ ನಾನು ನನ್ನ ಗಂಡ ಇದ್ದಂಗೆ ಆಗಲ್ಲ. ನಾನು ಮುಂಚೆಗೆ ಇವನು ಬಂಡವಾಳ ಏನಂತ ತಿಳ್ಕೊಬಿಟ್ಟೆ. ಎಲ್ಲ ಗೊತ್ತಾಗತ್ಕಂತೂ ನಾನು ಸರಿ ಹೋಯ್ತು. ಇಲ್ಲ ಅಂದಿದ್ರೆ ಸುಮ್ಮನೆ ನನ್ನ ಜೀವನ ಹಾಳು ಮಾಡ್ಕೊಂತಿದ್ನಲ್ಲಪ್ಪ ಅಂತ ಪಶ್ಚಾತ್ತಾಪ ಪಡ್ತಾ ಇದ್ದೀನಿ. ಇವನು ನನ್ನ ಕಣ್ಣೆದ್ರಿ ಚೆನ್ನಾಗಿರ್ತಾನೆ, ನನ್ನ ಎದುರಿಗೆ ಹಾಳಾಗಿ ಹೋಗ್ತಾನೆ ಇವನು. ಏಯ್, ನೀನು ಮೋಸ ಮಾಡಿರೋದು, ನೀನು ಹಾಳಾಗಿ ಹೋಗೋದು ನಮ್ಮ ಅಣ್ಣ ಎಲ್ಲ. ನೆಟ್ಟಿಗೆ ಮಾತಾಡೋದು ಕಲಿ ಫಸ್ಟು. ನೀನು ಬಾರಿ ಇದೆಯಾ ನೀನು. ಅವ್ನಿಗೆ ಅದೇ ಬೇಕಲ್ಲ, ಅವ್ನು ಹೋಗ್ತಾ ಇದ್ರೆ ಕೆಣ್ಕೋದು, ಮಾತಾಡೋದು, ನೋಡೋದು. ಒಂಥರ ನೀನು ಹಿಂಗೆ ಮಾಡ್ತಾ ಇದೀಯ ಅಂತಂದರೆ ಏನೋ ಒಂಥರ ಅವ್ನ ಮೇಲೆ ಇದು ಮಾಡ್ತಾ ಇದೆಯಾ ನೀನು. ಇವೆಲ್ಲ ಬಿಟ್ಬಿಡು. ಎಷ್ಟೋ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಅಂತೇಳಿ ಹಿಂಗೆಲ್ಲ ಮಾಡಬೇಡ. ಏನೇನು ತಿಳ್ಕೊಂಡಿದ್ಯಾ ನೀನು? ಏನು ಸಾದ್ರ ಸಿಕ್ಕಿದ್ದೀವಿ ನಾವು? ಹಿಂಗೆ ಮಾಡ್ತಾ ಇದೆಯಲ್ಲ. ನಿಮ್ಮ ಅಮ್ಮನ ತಕ್ಕೆ ಬರ್ತೀನಿ, ಕೇಳ ನಡಿಯೇ. ಮದುವೆ ಆಗ್ತಾ ಇರೋಳು ಹೆಂಗ ಹಂಗ ಆಗು. ಅವ್ನಿಗೆಲ್ಲ ಏನು ನೀನೇನು ತೋರಿಸ್ಬೇಡ. ಏನು ಅವ್ನಿಗೆಲ್ಲ ಏನು ನೀನು ತೋರಿಸ್ಕೊಂಬಕ್ ಬರಬೇಡ. ನೀನಾಗಿ ನೀನು ಚೆನ್ನಾಗಿರಮ್ಮ. ಅವನೇನು ನಮ್ಮ ಹುಡುಗ ಹಾಳಾಗಿ ಹೋದ್ರು ಹೋಗ್ತಾನೆ ಕುಡ್ದು. ಕುಡ್ದು ನನ್ನ ಮಗ ಹಾಳಾದ್ರೂ ಆಗ್ತಾನೆ. ನೀನು ಚೆನ್ನಾಗಿರು. ನೀನು ಚೆನ್ನಾಗಿರಮ್ಮ. ನೀನು ಚೆನ್ನಾಗಿದ್ರೆ ಸಾಕು. ನಾನು ಅದನ್ನೇ ಹೇಳ್ತಾ ಇದ್ದೀನಿ. ನನ್ನ ಬಗ್ಗೆ ನೀನು ಮಾತಾಡಬೇಡ, ನೀನು ಚೆನ್ನಾಗಿದ್ರೆ ಸಾಕು. ನೀನು ನನ್ನ ಬಗ್ಗೆ ಮಾತಾಡಬೇಡ ಅಂತ ನಾನು ಅದನ್ನೇ ಹೇಳ್ತಾ ಇದ್ದೀನಿ. ಇವಳಿಗೆ ಒಂಥರ ನನ್ನ ಮೇಲೆ ಏನೋ ಇದು ಇವಾಗ ಏನೋ ಒಂಥರ ತೋರಿಸ್ಕೊಂಬಕ್ಕಾಗಿನ ನಾನು ಆ ಕಡೆಯಿಂದ ಹೋದ್ರೆ ಆ ಕಡೆಯಿಂದನೂ ಬರ್ತಾಳೆ, ಈ ಕಡೆಯಿಂದ ಬಂದರೆ ಈ ಕಡೆಯಿಂದಲೂ ಬರ್ತಾ ಇದ್ದಾಳೆ. ಅದೇ ಬೇಕಲ್ಲ ಹಿಂಗೆಲ್ಲ ಮಾಡ್ತಾ ಇದ್ದಾಳೆ ಅಂತಂದರೆ ಇವಳಿಗೆ ಎಷ್ಟು ಇರಬೇಡ. ಏನಾನ ನಾವು ಇವಳಿಗೆ ಏನಾನ ಇದು ಮಾಡಿದರೆ ಬಿಡಪ್ಪ ಅನ್ಬೋದು. ಏನಾದರೂ ನಾನು ಅವಳಿಗೆ ಮಾತಾಡ್ಸಿಲ್ಲ, ಏನಿಲ್ಲ. ನನ್ನ ಪಾಡಿಗೆ ನಾನೀಗ ಕುಡಿದ್ರು ನನ್ನ ಹೊಟ್ಟೆಗೆ ನಾನು ಇಟ್ಕೊಂಡಿದ್ದೀನಿ. ನಾನು ಅವಳು ಮಾತಾಡ್ಸೋಕೆ ಹೋಗಿಲ್ಲ. ಇಲ್ಲಿಗೆ ಬಂದಾಗಿಂದಲೂ ದಿನ ನೋಡಿದ್ರು ನಾನು ಒಂದು ದಿವಸ ಅವಳು ಮಾತಾಡ್ಸಿಲ್ಲ, ಗೊತ್ತಾ? ಬಿಟ್ಟಾಗಿ ಸುಮ್ಮನೆ ಆಗ್ಬಿಟ್ಟಿದ್ದೀನಿ. ನಾನೇನೋ ನನ್ನ ಟೆನ್ಷನಿಗೆ ನಾನು ಕುಡಿತಾ ಇದ್ದೀನಿ. ನಿನ್ನ ಟೆನ್ಷನಿಗಲ್ಲ. ನನ್ನ 1000 ಇದ್ದಾವೆ ಟೆನ್ಷನ್. ಇದು ಒಂದೇ ಟೆನ್ಷನ್ ಅಲ್ಲ, ಇನ್ನೂ ಬೇರೆ ಬೇರೆ ಹಲವಾರು ಟೆನ್ಷನ್ಗಳಿದ್ದಾವೆ ನನಗೆ. ಅದಕ್ಕೆ ನಾನು ಕುಡಿತೀನಿ. ನೀನೇನು ನನಗೆ ಕೊಡೋಂಗಿಲ್ಲ, ಏನಿಲ್ಲ. ಕೆಣಕಿದ್ರೆ ಮಾತ್ರ ನಾನೇನು ಸುಮ್ಮನಿರೋದಿಲ್ಲ ನೋಡು. ಅದೇ ಬೇಕಲ್ಲ ಇದು ಮಾಡಿದ್ರೆ ಎಷ್ಟೋ ಸಹಿಸ್ಕೊಂತಾರೆ ಅಂತಂದರೆ ಯಾರು ಸಹಿಸ್ಕೊಂಬಲ್ಲ. ಎಷ್ಟು ದಿನ ಕೇಳ್ತಾರೆ, ಎಷ್ಟು ದಿನ ಸಹಿಸ್ಕೊಂತಾರೆ? ನೀನು ಹಿಂಗೆ ಮಾಡಿದ್ರೆ ಎಷ್ಟ್ರಾಗಿರ್ಬೇಕು ಅಷ್ಟ್ರಾಗಿ ಇರೋದು ಕಲಿ ಫಸ್ಟ್ ನೀನು. ಅರೋಣ ಬಾ. ನೋಡಿ ಇವರೆಲ್ಲ ಹಿಂಗೆ ಮಾಡೋದಕ್ಕೆ ನೀನು ಬುದ್ಧಿ ಕಲ್ತ್ಕೋಬೇಕು. ಇಲ್ಲಾಂದರೆ ಆಗಲ್ಲ. ಒಳ್ಳೆದ್ರಿಗೆಲ್ಲ ನೀನು ಚೆನ್ನಾಗಿತ್ಕೊಂಡು ಒಳ್ಳೆ ಹುಡುಗಿನ ನೋಡಿ ಮದುವೆ ಆಗಿ ಚೆನ್ನಾಗಿತ್ಕೊಂಡು ಹೋಗೋದು ನೋಡಬೇಕು. ಇವರೆಲ್ಲ ನೋಡಿ ಎಷ್ಟು ಇದನ್ನು ಮಾಡ್ತಾರೆ. ಎಲ್ಲ ನೋಡ್ತೀವಪ್ಪ ಹಾಳಾದ್ರೆ ಸಾಕು ಅಂತಾರೆ ಇವರೆಲ್ಲನ. ಏನೋ ಬಿಡತ್ತ, ಹೆಂಗೋ ಚೆನ್ನಾಗಿರ್ಲಿ ಅನ್ನೋ ಅಂತ ಬುದ್ಧಿಯೇ ಇಲ್ಲ. ಏನು ಅದೇ ಬೇಕಲ್ಲ, ಏನೋ ನಡೆಯುತ್ತೆ ಅನ್ನೋ ಥರ ಏನೋ ಇದು ಮಾಡ್ತಾರೆ ಜಂಬನ. ಆ ರಮ್ಯಾನ್ ಕುಟ್ಟಿ ಹೇಳಮ್ಮ. ಹೇಳ್ತೀನಿ ತಡಿ ಬರಲಿ. ಏನು ಸುಮ್ಮನೆ ಇರ್ಬೇಕು ಅವ್ರ ಪಾಡಿಗೆ ಅವರು. ಸುಮ್ಮನೆ ಇಲ್ಲದೆಲ್ಲ ಮಾತಾಡಿದ್ರೆ ಯಾರು ಕೇಳಲ್ಲ ಇಲ್ಲಿ. ನೋಡಿದ್ರಲ್ಲ ವೀಕ್ಷಕರೇ, ನಾನು ಇಷ್ಟು ದಿನ ನಾನು ಚೆನ್ನಾಗಿದ್ರು ಕುಡಿದ್ರು ಇವಳು ಮಾತಾಡ್ಸೋಕೆ ಹೋಗಿಲ್ಲ. ನೋಡಿದ್ದೀನಿ ಅಷ್ಟು ಬಿಟ್ಟರೆ ನಾನು ಎಣ್ಣೆ ಹಾಕೊಂಡಾಗ ಇವಳು ಅಬ್ಬುವನ ಜೊತೆ ಮಾತಾಡ್ತಾ ಇರೋದನ್ನ ನೋಡಿದ್ದೀನಿ. ಅಷ್ಟು ಬಿಟ್ಟರೆ ನಾನು ಇವಳನ್ನ ಡೈರೆಕ್ಟಾಗಿ ಮಾತಾಡ್ಸೋಕೆ ಹೋಗಿಲ್ಲ. ನೀನು ಹಿಂಗೆ ಮಾಡಿದೆ ಅಂತ ನಾನು ಇವಳು ಅನ್ನಕ್ಕೆ ಹೋಗಿಲ್ಲ, ಏನಿಲ್ಲ. ನಾನು ಸುಮ್ಮನಾಗ್ಬಿಟ್ಟೆ. ನಾನು ಸ್ಟೇಷನಿಂದ ಬಂದೆ ಅವಳು ಸಮಾಸನೆ ಬೇಡ ಅಂತ ಸುಮ್ಮನಾಗ್ಬಿಟ್ಟೆ. ನಾನೇನೋ ಟೆನ್ಷನ್ಗೆ ಸ್ವಲ್ಪ ಕುಡಿಯೋದು ಕಲ್ತ್ಕೊಂಡೆ. ಇವಳು ಅದೇ ಬೇಕಲ್ಲ, ನಾನು ಎಲ್ಲೋದ್ರೂ ಸ್ವಲ್ಪ ಕೆಣಕ್ತಾ ಇದ್ದಾಳೆ ನನ್ನ. ನೋಡ್ರಿ, ಹಿಂಗೆ ಮಾಡಿದ್ರೆ ಯಾರು ಸಹಿಸ್ಕೊಳ್ತಾರೆ ನೀವೇ ಹೇಳ್ರಿ? ಒಂಥರ ಏನೋ ಅದೇ ಬೇಕಲ್ಲೂ ನನಗೆ ಇದು ಮಾಡ್ತಾ ಇದ್ದಾಳು ಅವಳು. ತೋರಿಸ್ಕೊಂಬಕ್ಕೆ ಒಂಥರ ಇದು ಮಾಡ್ತಾ ಇದ್ದಾಳೆ. ಹಿಂಗೆ ಮಾಡಿದ್ರೆ ಯಾರೂ ಸುಮ್ಮನಿರಲ್ಲ. ನೋಡ್ತಾ ಇರಿ, ನೀನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬಿಟ್ಟನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.